ನಮಸ್ಕಾರ. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟೀಮ್ಗೆ. ಆ್ಯಂಡ್ ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಎಮೋಷನ್ ನಾನೇ ಆಗಿದ್ದೀನಿ. ಬಿಕಾಸ್ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆಗಿದ್ದು ನನ್ನ ಸಾಂಗ್ ರಿಲೀಸ್ ಈವೆಂಟಲ್ಲೂ. ಆ್ಯಂಡ್ ಪ್ರೆಸ್ ಅವರು ಎಲ್ಲ ಬಂದು ನನ್ನ ಸಾಂಗ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನಗೆ ಅಷ್ಟು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಕಂಪ್ಲೀಟ್ಲಿ ತುಂಬ ಹ್ಯಾಪಿ ಆಗಿದ್ದೀನಿ, ತುಂಬ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ಫ್ರೆಷರ್ಸ್ಗೆ, ಹೊಸ ಟೆಕ್ನಿಷಿಯನ್ಸ್ಗೆ ಯೂಶಲಿ ಯೂಟ್ಯೂಬಲ್ಲಿ ಸಾಂಗ್ಸ್ ಕ್ರೆಡಿಟ್ಸೇ ಇರೋದಿಲ್ಲ ಕೊರಿಯೋಗ್ರಾಫರ್ಸ್ಗೆ. ನೀವು ಹೋಗಿ ಚೆಕ್ ಮಾಡಿ, ಎಷ್ಟೋ ಸಾಂಗ್ಗಳಿಗೆ, ದೊಡ್ಡ ದೊಡ್ಡ ಸಾಂಗ್ಗಳಿಗೂ ಕೊರಿಯೋಗ್ರಾಫರ್ಸ್ಗೆ ಕ್ರೆಡಿಟ್ಸೇ ಇರಲ್ಲ. ಅಂಥದ್ರಲ್ಲಿ ಶರಣ್ ಸರ್ ಇವತ್ತು ಕರ್ಕೊಂಡ್ಬಂದು ನನ್ನಲ್ಲಿ ಕೂರಿಸಿದ್ದಾರೆ. ಸೊ ಇದಕ್ಕಿಂತ ಎಂಕರೇಜ್ಮೆಂಟ್ ಆಗಿರ್ಬೋದು, ಇದಕ್ಕಿಂತ ಹೊಸ ಹೊಸ ಟೆಕ್ನಿಷಿಯನ್ಸ್ಗೆ, ಅದರಲ್ಲೂ ಲೇಡಿ ಟೆಕ್ನಿಷಿಯನ್ಗೆ ಇಂಥ ಸಪೋರ್ಟ್ ಇದಕ್ಕಿಂತ ಜಾಸ್ತಿ ನೀನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬ ಭಾಗ್ಯ ಅಂತ ಫೀಲ್ ಮಾಡ್ತಿದ್ದೀನಿ. ಬಿಕಾಸ್ ಈ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ. ಬಿಕಾಸ್ ನನಗೆ ಇನ್ನೂ ಕಾರ್ಡ್ ಆಗಿರಲಿಲ್ಲ, ಮಾಸ್ಟರ್ ಕಾರ್ಡ್. ತರುಣ್ ಸರಿಗೆ ಮಾತ್ರ ಗೊತ್ತು. ಅಂದರೆ ಬಿಫೋರ್ ಡೇ ಸೆಟ್ಟೆಲ್ಲ ಹಾಕಿದ್ದೀವಿ, ಬಂದು ಗಲಾಟೆ ಮಾಡಿರೋದಿದೆ, ಸಾಂಗ್ ನಿಲ್ಲಿಸ್ತೀವಿ ಅಂತ ಹೇಳಿದೆ, ಯೂನಿಯನ್ನಿಂದ ಡಾನ್ಸಸ್ನ ಕೊಡಲ್ಲ ಅಂತಲೂ ಇದೆಲ್ಲ ಮಾಡಿದ್ರು. ಬಟ್ ಏನೇ ಆದ್ರೂ ನಾನು ಹುಡುಗಿ ಹತ್ರ ಸಾಂಗ್ ಮಾಡಿಸ್ತೀನಿ ಅಂತ ನನ್ನ ಟ್ಯಾಲೆಂಟ್ಗೆ ನನ್ನ ಪಕ್ಕ ನಿಂತು ನನಗೆ ಸಪೋರ್ಟ್ ಮಾಡಿದ್ದು ತರುಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಬಟ್ ಈ ಥರದ ಸಕ್ಸಸ್ ನನಗೆ ಐ ರಿಯಲಿ ಸಾರಿ, ಫೀಲಿಂಗ್ ಸೋ ಎಮೋಷ್ನಲ್. ಆ್ಯಂಡ್ ನನ್ನ ಸಾಂಗ್ ರಿಲೀಸ್ ಟೈಮಲ್ಲಿ ಹೇಳಿದ್ದೆ, ನಾನು ಕೊರಿಯೋಗ್ರಾಫರ್ ಆಗೋ ಕಾರಣ ಮೇನ್ ಅಪ್ಪು ಸರ್ ಅಂತ. ಮೋಸ್ಟ್ಲಿ ಅವ್ರ ಆಶೀರ್ವಾದದಿಂದನೇನೋ ನಾನು ಮಾಡಿರೋ 2 ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಒಂದು ಉಪಾಧ್ಯಕ್ಷ, ಒಂದು ಚೂಮಂತರ್. ಸೊ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಹಿಟ್ ನನಗೆ ಫೀಲಿಂಗ್ ಸೊ ಓವರ್ವೆಲ್ಮ್ಡ್. ಆ್ಯಂಡ್ ಅಪ್ಪು ಸರ್ ಆಶೀರ್ವಾದದಿಂದ ಮತ್ತೆ ಆ ಥರದ ಸಪೋರ್ಟ್ ನನಗೆ ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ನಾನು ಕಂಡಂಥ ಅಪ್ಪು ಸರ್ನ ನಾನು ಮತ್ತೆ ಶರಣ್ ಸರಲ್ಲಿ ನೋಡ್ತಿದ್ದೀನಿ. ಇವರು ನನ್ನ ಸಾಂಗ್ ಶೂಟ್ ಆಗಿ ರಿಲೀಸ್ ಆಗಿ ಆಲ್ಮೋಸ್ಟ್ 1 year ಆಗಿದೆ. ಈ ಕೀಪ್ಸ್ ಆನ್, ಈ ಆಲ್ವೇಸ್ ಕೀಪ್ ಟ್ರ್ಯಾಕ್ ಆನ್ ಮೀ. ಎವ್ರಿ ಟೈಮ್ ಕೇಳ್ತಾರೆ, ದರ್ಶಿನಿ ಏನು ಮಾಡ್ತಿದ್ದೀರಾ, ಯಾವ ಸಾಂಗ್ ಮಾಡ್ತಿದ್ದೀರಾ, ನೀವು ಇನ್ನೂ ಒಳ್ಳೆ ಸಾಂಗ್ ಮಾಡಬೇಕು, ನನಗಿನ್ನೂ ಒಳ್ಳೆ ಡಾನ್ಸ್ ನಂಬರ್ ಮಾಡಿಸ್ಕೊಡ್ಬೇಕು ನೀವು ಅಂತ. ಈ ಮಟ್ಟಿಗೆ ನನಗೆ ಎಕ್ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಲಿ, ಬಿಕಾಸ್ ನಾನು ಬಂದಿರೋದು ಹೊರ ಭಾಷೆ, ನಾನು ಕನ್ನಡದವಳು. ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಆಮ್ ಕನ್ನಡಿಗ. ಬಟ್ ನಾನು ಕಲಿತು ಬಂದಿದ್ದು ತೆಲುಗು, ತಮಿಳ್ ಇಂಡಸ್ಟ್ರಿಯಲ್ಲಿ. ಬಟ್ ಕನ್ನಡದಲ್ಲೇ ಮಾಸ್ಟರ್ ಆಗಬೇಕು ಅಂತ ಬಂದವಳಿಗೆ ಇಷ್ಟು ಹ್ಯೂಜ್ ವೆಲ್ಕಮ್ ಕೊಟ್ಟು, ಇಷ್ಟು ಒಳ್ಳೆ ದೊಡ್ಡ ಸಾಂಗ್ನ, ಇದರಲ್ಲಿ ಇರೋದು ಒಂದೇ ಸಾಂಗು, ಈ ಸಿನಿಮಾ ಪ್ರಮೋಷನ್ ಆಗೋಕ್ಕೆ ಇರೋದು ಒಂದೇ ಸಾಂಗು. ಸೊ ಇಟ್ಸ್ ವೆರಿ ರಿಸ್ಕಿ. ಯಾವ್ದಾದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಕೊರಿಯೋಗ್ರಾಫರ್ಸಿಗೆ ಕೊಡ್ಬೋದಾಗಿತ್ತು. ಬಟ್ ನನ್ನ ನಂಬಿ ನನಗೆ ಈ ಸಾಂಗ್ ಕೊಟ್ಟು ಅವರು ಎಂಟೈರ್ ಸಿನಿಮಾ ರೆಸ್ಪಾನ್ಸಿಬಿಲಿಟಿನ ನನ್ನ ಸಾಂಗ್ ಮೇಲೆ ಇಟ್ಟರು. ಅದಕ್ಕೆ ನನಗೆ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ. ನಾನು ತರುಣ್ ಶಿವಪ್ಪ ಅವ್ರಿಗಾಗಿರ್ಬೋದು, ಶರಣ್ ಸರ್ಗೆ ಆ್ಯಂಡ್ ಅದಿತಿ ಮ್ಯಾಮ್. ಆ್ಯಂಡ್ ಅವರು ಆ್ಯಕ್ಚುಲಿ ಸಾಂಗಲ್ಲಿ ಕನ್ಸೀವ್ ಆಗಿದ್ರು, ನನಗೆ ಅವ್ರು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಎಲ್ಲೂ ಕೂಡ ಅವರು ಡೌನ್ ಆಗ್ತಾರೆ, ಅವರು ಮೆಂಟಲ್ ಇದಾಗಿರ್ಬೋದು, ಫಿಸಿಕಲಿ ಶಿ ವಾಸ್ ದೇರ್ ವಿತ್ ಮೀ. ನನಗೆ 1% ಟ್ರಬಲ್ ಮಾಡಲಿಲ್ಲ. ನಾನು ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳು, ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಸಿಕ್ಕಿರೋದು ನನ್ನ ಭಾಗ್ಯ. ಆ್ಯಂಡ್ ಎಲ್ಲ ಕರ್ನಾಟಕ ಜನತೆಗೆ, ಎಲ್ಲ ಪ್ರೆಸ್ ಅವರಿಗೆ, ನನ್ನನ್ನು ಒಂದು ಲೇಡಿ ಕೊರಿಯೋಗ್ರಾಫರ್ನ, ಲೇಡಿ ಟೆಕ್ನಿಷಿಯನ್ನ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.